ಮೂರನೇ ಸೆಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇಲ್ಲಿ ಬಹುವಾಕ್ಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. 6 ಬಹುವಾಕ್ಯ ಪ್ರಶ್ನೆಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ. ಆಪ್ಷನ್ ಬಿ. ಎರಡನೇ ಪ್ರಶ್ನೆ ಅನುವರ್ತಕ ನಾಮ ಉದಾಹರಣೆ. ಎರಡನೇ ಪ್ರಶ್ನೆ ಅನುವರ್ತಕ ನಾಮದಕ್ಕೆ ಉದಾಹರಣೆ. ಆಪ್ಷನ್ ಬಿ. ಮೂರನೇ ಪ್ರಶ್ನೆ ಪಾರಿಭಾಷಿಕ ಪದಗಳನ್ನು, ಅನ್ಯ ಭಾಷೆಯ ಪದಗಳನ್ನು, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಚಿಹ್ನೆ ವಾಕ್ಯವೇಷ್ಟನ. ಇದು 4ನೇ ಪ್ರಶ್ನೆ ದಗದಗದ ಪದದಲ್ಲಿ ಅವ್ಯಯ ಕೇಳಿದ್ದಾರೆ. ಹಾಗೂ 5ನೇ ಪ್ರಶ್ನೆ ಧೃತಿಗೆಟ್ಟು ಪದ ಈ ಸಂಧಿಗೆ ಉದಾಹರಣೆ. ಹಾಗೂ 6ನೇ ಪ್ರಶ್ನೆ ಭರತನು ಮನೆಗೆ ಸವನನ್ನು ಮಾಡಿದನು ನಿಷೇಧಾರ್ಥಕ. ಇಲ್ಲಿ 3 ಪದಗಳ ಸಂಬಂಧಕ್ಕೆ 4 ಪದಗಳನ್ನು ಬರೆಯುವುದಾಗಿದೆ. 7ನೇ ಪ್ರಶ್ನೆ ಉತ್ತರ ಕೊಡಲಿ. 8ನೇ ಪ್ರಶ್ನೆ ದ್ವಿರುಕ್ತಿ. 9ನೇ ಪ್ರಶ್ನೆ ವಿಶ್ವಾಸ. 10ನೇ ಪ್ರಶ್ನೆ ಅಮ್ಮ. ಹಾಗೂ ಇಲ್ಲಿ 11ನೇ ಪ್ರಶ್ನೆ ಶಾನುಭೋಗರ ಇರಸಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು? ಚಿಕ್ಕನಾಯಕನ ಹಳ್ಳಿಗೆ ಅಂತ ಬರಿಬೇಕು. ಹಾಗೂ 11ನೇ ಪ್ರಶ್ನೆ ಮನೆ ಮಂಚಮ್ಮ ಕತೆ ಕೇಳಿದ ಕವಿ ಸಿದ್ಧಲಿಂಗಯ್ಯ. ಬ್ಲ್ಯಾಕ್ಔಟ್ ನಿಯಮ ಎಂದರೇನು? ಹಾಗೂ ಹಕ್ಕಿಯನ್ನು ಯಾರ ಹೆಸರಲ್ಲಿದೆ ಅಂತ ಕೇಳಿದ್ದಾರೆ. ಹಾಗೂ 16ನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹಾಸು ಯಾವ ರೀತಿ ಕಂಡಿದೆ ಅಂತ. ಹಾಗೂ 11ನೇ ಪ್ರಶ್ನೆ ವಸಂತನ ಮುಖ ತೋರಲಿಲ್ಲ, ಕೋಗಿಲೆಗಳು ಹೇಗೆ ಹಾಡುತ್ತಿದ್ದವು ಅಂತಿದೆ, ಅದರ ಬಗ್ಗೆ ಬರೆಯಿರಿ. ಹಾಗೂ 15ನೇ ಪ್ರಶ್ನೆ ಶಾನುಭೋಗರ ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಅಂದಿದ್ದಾರೆ, ವಿವರಣೆ ನೀಡಿ. 19ನೇ ಪ್ರಶ್ನೆ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ತಿಳಿಸಿ. ಹಾಗೂ 20ನೇ ಪ್ರಶ್ನೆ ಮುದುಕಿಯು ಸೈನಿಕರಿಂದ ರಾಹುಲನನ್ನು ಹೇಗೆ ಸಂರಕ್ಷಿಸಿದಳು ಅಂತಿದೆ, ಸಂರಕ್ಷಿಸಿದ ಬಗ್ಗೆ ಬರೆಯಿರಿ. ಹಾಗೂ 21ನೇ ಪ್ರಶ್ನೆ ಲಂಡನ್ನಿನ ಹೆಣ್ಣು ಮಕ್ಕಳ ಬಗ್ಗೆ ಕೆಲಸ ಮಾಡುವ ಪದ್ಧತಿಯನ್ನು ತಿಳಿಸಿದ್ದಾರೆ. ಹಾಗೂ ಕವಿಯಾತ್ಮನು ಹಸುರುಗಟ್ಟಲು ಕಾರಣಗಳನ್ನು ಹಿನ್ನೆಲೆಗಳನ್ನು ತಿಳಿಸಿ ಅಂದಿದ್ದಾನೆ. ಹಾಗೂ ಯಜ್ಞಾಂಶದ ಹಣೆಯಲ್ಲಿ ಬರೆದ ಅಂಶಗಳನ್ನು ತಿಳಿಸಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಕರಾಳ ದಿನಗಳ ಬಗ್ಗೆ ತಿಳಿಸಿ ಅಂದಿದ್ದಾರೆ, ತಿಳಿಸಿ. ಹಾಗೂ 25ನೇ ಪ್ರಶ್ನೆ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ. ಅಕ್ಕ ಮಹಾದೇವಿಯು ಭಗವಂತನನ್ನು ಈ ಭಾವದಲ್ಲಿ ಹೇಗೆ ತಿಳಿಸಿದ್ದಾಳೆ. ಹಾಗೂ ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭಗಳನ್ನು ತಿಳಿಸಿ. ಹಾಗೂ ಇಲ್ಲಿ ಕವಿ ಪರಿಚಯವನ್ನು ಕೇಳಿದ್ದಾರೆ, ಕವಿ ಪರಿಚಯ ಅವರ ಬಗ್ಗೆ ಪರಿಚಯ ನೀಡಿ. ಹಾಗೂ ಇಲ್ಲಿ ಒಂದು ಬಾರಿ ಮರಿಯಪ್ಪ ಭಟ್ ಹಾಗೂ ಒಂದು ಪಂಪ ಕೇಳಿದ್ದಾರೆ. ಒಂದು ಛಂದಸ್ಸಿನ ಬಗ್ಗೆ 3 ಅಂಕದ ಒಂದು ಪ್ರಶ್ನೆ ಹಾಗೂ 3 ಅಂಕದ ಒಂದು ಉತ್ಪಲ ಅಲಂಕಾರ ಬಗ್ಗೆ ಕೇಳಿದ್ದಾರೆ, ಅಲಂಕಾರದ ಬಗ್ಗೆ ಬರೆ. ಹಾಗೂ ಒಂದು ಗಾದೆ ಮಾತನ್ನು ಕೇಳಿದರೆ ಒಂದು ಯಾವುದಾದ್ರೂ ನಿಮಗೆ ಸುಲಭವಾದ ಗಾದೆ ಮಾತನ್ನು ನೀವು ಬರೆಯಬಹುದು. ಹಾಗೂ ಇಲ್ಲಿ 33ನೇ ಪ್ರಶ್ನೆ ಕೈಗಾರೀಕರಣ ಇಲ್ಲವೇ ಅವನತಿ ಅಂದಿದೆ, ಸಾರಾಂಶವನ್ನು ಬರೆಯಬೇಕು. ಇದು ತಾಯಿ ದಾರಿ ಇದ್ದವರಿಗೆ ಬೇಡಿ ದೊರೆಯುವುದಿಲ್ಲ ಅಂತಿದೆ, ಇದು ಸಂದರ್ಭ ಸಹಿತ ವಿವರಣೆ ನೀಡುವುದು. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟಿದ್ದೆ. ಹಾಗೂ ಮಂಗಳ ಲೋಕದಲ್ಲಿ ಮಂಗಳ ಕೆರೆಯ ಬಗ್ಗೆ ಇದೆ. ಹಾಗೂ ನಿಮಗೆ ಪೊಡೆಮಟ್ಟು ಪೋಪಿ ಸಮಿಕಟ್ಟಿ ಬಂದೇನ್ ಉರಿಯೋಳು ಕೌಶಲ್ಯ ಪಡೆದ ಕೋರಮ ಅಂತ ರಾಮ ಅಂತಿದೆ, ಅದರ ಬಗ್ಗೆ ಬರೆಯಿರಿ. ಹಾಗೂ ಇಲ್ಲಿ ಕೆಳಗಿನ ಪದ್ಯ ಭಾಗಗಳನ್ನು ಪೂರ್ಣಗೊಳಿಸಿ ಪದ್ಯ ಭಾಗವನ್ನು ಪೂರ್ಣಗೊಳಿಸುವುದಾಗಿದೆ. ಮತ್ತೆ ಇಲ್ಲಿ ಗದ್ಯವನ್ನು ಕೊಟ್ಟಿದ್ದಾರೆ, ಗದ್ಯವನ್ನು ಓದಿಕೊಂಡು ಉತ್ತರವನ್ನು ನೀಡುವುದಾಗಿದೆ. 8-10 ವಾಕ್ಯದಲ್ಲಿ ಉತ್ತರ ನೀಡುವುದಾಗಿದೆ. 8-10 ವಾಕ್ಯದಲ್ಲಿ ಉತ್ತರ ನೀಡಬೇಕು. ಇಲ್ಲಿ 2 ಪ್ರಶ್ನೆಗಳನ್ನ ಕೇಳಿದರೆ, ಒಂದು ಪದ್ಯ ಭಾಗ ಹಾಗೂ ಒಂದು ಗದ್ಯ ಭಾಗದಿಂದ ಕೇಳಿರುತ್ತಾರೆ. ಇದು ಹಲಗಲಿ ಪದ್ಯ ಭಾಗದಿಂದ ಬಂದಿರುವಂತದ್ದು. ಇಲ್ಲಿ ಒಂದು ಗದ್ಯವನ್ನು ಕೊಟ್ಟಿರ್ತಾರೆ, ಗದ್ಯವನ್ನು ಓದಿಕೊಂಡು 2 ಪ್ರಶ್ನೆಗಳಿಗೆ ಉತ್ತರ ನೀಡುವುದಾಗಿದೆ. ಇಲ್ಲಿ ಅಹಿಂಸಾ ಮಾಸವನ್ನು ಆತನವಲ್ಲಾಗುವ ಬದಲಾವಣೆಗಳನ್ನು ತಿಳಿಸಿದ್ದಾರೆ ಹಾಗೂ ಸಸ್ಯದ ಮಹತ್ವವನ್ನು ತಿಳಿಸಿದ್ದಾರೆ. ನಿಮ್ಮನ್ನು ಬಳ್ಳಾರಿ ಪತ್ರವನ್ನು ಬರೆಯುವುದಾಗಿದೆ. 5 ಅಂಕದ ಒಂದು ಪತ್ರವನ್ನು ಕೇಳಿದ್ದಾರೆ. ಇದು ಪತ್ರ ಲೇಖನ ಆಗಿದೆ, ಒಂದು ವ್ಯವಹಾರಿಕ ಮತ್ತು ಒಂದು ಸಂಬಂಧಿಕ ಪತ್ರವನ್ನು ಕೇಳಿರ್ತಾರೆ. 2 ಪತ್ರವನ್ನು ಕೇಳಿರ್ತಾರೆ. ಹಾಗೂ ಒಂದು ಪ್ರಬಂಧವನ್ನು ಕೇಳಿರ್ತಾರೆ, ಪ್ರಬಂಧವನ್ನು ಬಿಡಿಸುವುದಾಗಿದೆ. ಪೀಠಿಕೆ ಉಪಸಂಹಾರ, ಇದು ಭ್ರಷ್ಟಾಚಾರದ ನಿರ್ಮೂಲನೆಯಲ್ಲಿ ಯುವ ಪೀಳಿಗೆಯರ ಮಹತ್ವ ಮತ್ತು ಇಲ್ಲಿ ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಮಹತ್ವ ಕೇಳಿದರೆ. ಈ ಉಪಸಂಹಾರ ವಿಷಯ ನಿರೂಪಣೆ ಹಾಗೂ ಪೀಠಿಕೆಯನ್ನು ಬರೆಯುವುದಾಗಿದೆ.